ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಫುಲ್ಲು ಎಪಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ನೋಡ್ಕೊಬರೋಣ ಫಸ್ಟ್. ಸೊ ಗೈಸ್, ಆಕ್ಚುಲಿ ನೋಡಕ್ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ. ಜಗದೀಶ್ ಅವರು ಈ ರೇಂಜಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. ನಾವೇನೋ ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾವ್ರೆ ಫುಲ್. ಇವಾಗ ಮೊದಲ ವಾರ ಎಲ್ಲ ಫೈಟರ್ ಆಗಿದ್ರು, ಇವಾಗ ರೊಮ್ಯಾಂಟಿಕ್ ಹೀರೋ ಆಗ್ತಾ ಇದಾರೆ. 1 ವೀಕ್ ಫುಲ್ಲೂನು ಜಗಳ ಆಗಿಗ್ಲ ಅದು ಇದು ಅದ್ರಲ್ಲೇ ಇರ್ತಾರೇನೋ ಅಂತ ಅನ್ಕೊಂಡ್ವಿ. ಸುದೀಪ್ ಸರ್ ಹೇಳ್ತಾ ಇದ್ದಂಗೆ ಈ ರೇಂಜಿಗೆ ಚೇಂಜ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಏನಂತ ಹೇಳಿದಾರೆ ಅಂತಂದ್ರೆ, ಐ ಲವ್ ಯು ಕ್ಯಾಪ್ಟನ್ ಅಂತ ಹಾಕಿದ್ದಾರೆ. ಹಂಸ ಧ್ವಂಸ ಆಗ್ತಾರೆ ಅನ್ಕೊಂಡಿದ್ವಿ, ಈ ವಾರ ಇಲ್ಲ. ಹಂಸ ಇಂದ ಈಗ ಲವ್ ಟರ್ನ್ ಆಗ್ತಾ ಇದೆ. ನೋಡೋಣ ಇರಿ ಏನು ಅಂತ ಪ್ರೋಮೋದಲ್ಲಿ ತೋರಿಸ್ಬಿಡ್ತೀವಿ. ಸೊ ನೋಡ್ಕೊಂಡ್ ಬನ್ನಿ. Captain, I love you, Captain. Oh my God. ಕ್ಯಾಪ್ಟನ್ ಐ ಲವ್ ಯು ಅಂತ ಎಲ್ರು ಮರ್ಯಾದೆ ಕೊಡಿ. ನಿಮ್ಗೆ ಸ್ವಲ್ಪ ಬಿಪಿ ಜಾಸ್ತಿ ಆಗುತ್ತೆ, ಆರಾಮ ಕೂತ್ಕೊಳ್ಳಿ. ಅವ್ರ ಹೆಲ್ತ್ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸ್ತಾ ಇದೆ ನೋಡಿ ಗೈಸ್. ಚಿಕನ್ ಮಂಚೂರಿ ಬೇಕು ಹೊರಗೆ ಮಾಡ್ಕೊಂತಾರೆ. ತಂದಿಲ್ಲ ಅಂದ್ರೆ ನಿನ್ನೆ ಮಾಡ್ತೀನಿ ಬಿಡ್ತೀನಿ. ಚಿಕನ್ ಬೇಕಂತೆ, ತಂದಿಲ್ಲ ಅಂದ್ರೆ ಅವ್ರನ್ನೇ ಹಂಸನ ಧ್ವಂಸ ಮಾಡಿ ತಿಂತಾರಂತೆ. ಎಪಿಕ್ ಗುರು, ಇದು ಎಪಿಕ್. ಇದು ಕಣ್ಣು ನನ್ನ ಮೇಲೆ, ನನ್ನ ಕಣ್ಣು ಅವಳ ಮೇಲೆ. ನಮ್ಮ ಉಪ್ಪಿ ಸರ್ ಇಳಿಸ್ಬಿಟ್ಟಾರೆ ಒಳಗಡೆಗೆ. ಅಲ್ಲ ಗುರು, ಈ ರೇಂಜಿಗೆ ಕೊಟ್ಲೆ ಕೊಡ್ತಾರ ಪಾಪ. ಪೂಜಾ ಅವ್ರ ತರ ನೀವು ತಿಳ್ಕೊಂಡ್ರೆ ಚೆನ್ನಾಗಿ. ಓ ಮೈ ಗಾಡ್ ರೀ, ನಿಜವಾಗ್ಲೂ ತಿಳ್ಕೊಂಡು ಹೋಗ್ಬಿಟ್ಟಲ್ರಿ ಅವ್ರು ಹಂಸರು. ಯಪ್ಪ ಯಪ್ಪ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಈ ರೇಂಜಿಗೆಲ್ಲ ನಮ್ ಜಗ್ಗು ಈ ಎಂಟರ್ಟೈನ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ದೇವರಣೆಗೂ ಹೇಳ್ತೀನಿ ನಾನು. ಯಪ್ಪ ಸೈಕ್ ಗುರು, ಎದೆ ಮನೆಲ್ಲ ನಡ್ಸ್ಕೊಂತಾರಲ್ಲ ಗುರು. ಅವ್ರ ಹೆಂಡತಿ ನೋಡ್ತಾರೆ, ಏನ್ ಅನ್ಬೇಡ ಪಾಪ. ಸೈಕ್ 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 ಅಂತಾನೆ ಹೇಳ್ಬೋದು. ಫುಲ್ ಪಕ್ಕಾ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್. ಅಯ್ಯೋ ಪಕ್ಕ ಗೈಸ್. ಆಕ್ಚುಲಿ ನನಗೆ ಈ ಜಗಳ ನೋಡಿ 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 ಬೇಜಾರಾಗಾಯ್ತು. ಸೊ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಬರೀ ಜಗಳನೇ ಇತ್ತು. ಹೌದು, ನನಗೆ ತುಂಬಾ ಜನ ಕೇಳಿದ್ರು ನೆನ್ನೆ ಎಪಿಸೋಡ್ ಅಲ್ಲಿ ಜಗ್ಗು ಸರ್ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು ಅಂತ. ಅವ್ರು ಆಕ್ಚುಲಿ ರೆಫ್ರಿ ಆಗಿದ್ರು. ಅವ್ರು ರೆಫ್ರಿ ಆಗಿದ್ದು, ಅದಕ್ಕೆ ಜಾಸ್ತಿ ಸೌಂಡ್ ಬಂದಿಲ್ಲ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದಾರೆ ಕ್ಯಾಪ್ಟನ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಜಗಳ ಆಡ್ತಾರ ತಡೆಯಕ್ಕೂ ಟ್ರೈ ಮಾಡ್ತಾ ಇದಾರೆ. ಓಕೆ, ಒನ್ ವೇ ಅಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಅನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಿನ್ನೆ ಇದರಲ್ಲಿ ಆಕ್ಚುಲಿ ಜಗಳಗಳಿತ್ತು, ಆಮೇಲೆ ಕ್ಯಾಪ್ಟನ್ ಅವ್ರು ಬರೀ ಅಳೋದಿತ್ತು. ಅದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀವಿ. ಇವಾಗ ಇದ್ರ ಬಗ್ಗೆ ನಿಮಗೆ ಪ್ರೋಮೋದಲ್ಲಿ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪಕ್ಕ ಇವತ್ತಿನ ಎಪಿಸೋಡ್ ಅಂತ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಎಂಟರ್ಟೈನ್ ಆಗಿರುತ್ತೆ. ಸೊ ಕಾದ್ ನೋಡ್ತಾ ಇರೋಣ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಹಂಸ ಅವ್ರ ಬಗ್ಗೆ ನಮ್ಗೆಲ್ಲ ಒಂದ್ ಸ್ವಲ್ಪ ಕ್ಯಾಪ್ಟನ್ಸಿಯಲ್ಲಿ ಒಂದು ತೂಕ ಬರ್ತಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಒಂದು ವೇಳೆ ಯಾಕಂದ್ರೆ ಜಗ್ಗು ಅವರು ಆಲ್ರೆಡಿ ಜಗದೀಶ್ ಅವ್ರ ಸಂಗಿ ಅಂತಂದ್ರೆ ಒಂದ್ ಸ್ವಲ್ಪ ಕರಗ್ಸಕ್ಕೆ ನೋಡೋದು. ಆಕ್ಚುಲಿ ಯಾರನ್ನ ಹಂಸ ಅವ್ರನ್ನ ಒಂದು ಫ್ಲಾಟರ್ನ್ ಮಾಡೋಣ, ಆಮೇಲೆ ಕ್ವಾಟ್ಲೆ ಕೊಡೋಣ ಅಂತ ನೋಡ್ತಾ ಇದಾರೆ. ಅದು ಸ್ಟ್ರಾಟಜಿಯಲ್ಲೇ ಯೂಸ್ ಮಾಡಿ ಮಾಡ್ತಾ ಇರೋದು ಆಕ್ಚುಲಿ ಜಗದೀಶ್ ಅವರು. ಬಟ್ ಹಂಸ ಅವ್ರು ಏನಪ್ಪಾ ಅಂತಂದ್ರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಏನಂತಂದ್ರೆ, ಜಗ್ಗು ಅವರು ಬೇಕು ಅಂತಾನೆ ಇದೆಲ್ಲ ಮಾಡ್ತಾರೆ ಅಂತ ಅವ್ರು ಗೊತ್ತಾಗ್ಬಿಟ್ಟು ಈಗ ಇವರು ಲವ್ ಮಾಡ್ತೀನಿ ಅಂತಂದಿದ್ದು ಮಾಡಿ ಟೈಮ್ ಪಾಸ್ ಆಗುತ್ತೆ ಮಾಡಿ ಆಗುತ್ತೆ ಅನ್ನತ್ರ. ಸೊ ಆಕ್ಚುಲಿ ಫ್ಲರ್ಟ್ ಅಂತ ಹೇಳ್ಬೋದು, ಗುಡ್ ವೇ ಫ್ಲರ್ಟ್ ಆಕ್ಚುಲಿ. ಸೊ ಬ್ಯಾಡ್ ವೇ ಅಲ್ಲಿ ಏನಿಲ್ಲ. ಪಾಪ ಅವ್ರಿಗೂ ಏಜ್ ಡಿಫ್ರೆನ್ಸ್ ಇದೆ. ಬಟ್ ಎನಿವೇಸ್ ನೋಡೋಣ, ಮುಂದೆ ಕಾದ್ ನೋಡೋಣ ಯಾವ ರೀತಿ ಅವರು. ಇವಾಗ ಚೆನ್ನಾಗಿದ್ದಾರೆ ಗುರು ಜಗದೀಶ್ ಅವರು, ಮುಂದೆ ನೆಕ್ಸ್ಟ್ ಯಾವಾಗ ಹೆಂಗ್ ಟರ್ನ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಟು ಬಿ ಆನೆಸ್ಟ್, ಟ್ರೂ ಎಂಟರ್ಟೈನರ್. ಈ ವಾರ ಲವರ್ ಬಾಯ್ ಆಗಿ ಕಾಣಿಸ್ಕೊಂತಾ ಇದಾರೆ ಜಗದೀಶ್ ಅವರು. ನಾನು ಆಕ್ಚುಲಿ ಏನ್ ಗೊತ್ತಾ, ಈ ವೀಕಲ್ ಸುದೀಪ್ ಸರ್ ಬಂದ್ಬಿಟ್ಟು ಅವ್ರಿಗೆ ಏನಂತ ಹೇಳ್ತಾರೆ, ಯಾವ ರೀತಿ ಮಿಮಿಸ್ಗಳನ್ನ ಮಾಡ್ಕೊಂಡ್ ಬರ್ತಾರೆ ಅಂತ ಕಾದ್ ನೋಡ್ತಾ ಇದ್ದೀನಿ ನಾನಂತ ಆಕ್ಚುಲಿ. ಸೊ ಬೈಯೋದಂತ ಒಂದು ಗೈಸ್, ಆಕ್ಚುಲಿ ಬೈಯೋದು ಇದ್ರೂ ನಮ್ಗೆ ಅಷ್ಟು ಮಜಾ ಬರಲ್ಲ. ಬಟ್ ನಮ್ಗೆ ಏನಂತಂದ್ರೆ, ಒಂದು ಎಂಟರ್ಟೈನ್ ಮಾಡಬೇಕು ಜನಗಳನ್ನ. ಆಲ್ರೆಡಿ ಏನೋ ಜಗದೀಶ್ ಅವ್ರು ಹೇಳಿದ್ದಾರೆ, ನಗು ಅನ್ನೋದಿಲ್ಲ, ನಗು ತೋರಿಸ್ಬೇಕು ಅದು ಇದು ಅಂತ. ಇದೇ ನಗು ತೋರ್ಸೋದು. ಸೊ ಒಂದು ಧನರಾಜ್ ಅವ್ರು ಮಾಡ್ತಾರೋ ಕೆಲಸ ತುಂಬಾ ಚೆನ್ನಾಗಿದೆ. ನೆನ್ನೆ ಆಕ್ಚುಲಿ ಧನರಾಜ್ ಅವರು ಏನೋ ಹುಲಿ ಹಾಕೊಂಡು ಹಾಲು ಕುಡಿತೀಯ ಅಂತಂದ್ರು, ಎಲ್ಲ ಬಿದ್ದು ನಗ್ತಾ ಇದ್ರು. ಅದನ್ನು ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡ್ತೀವಿ ಗೈಸ್. ಬಟ್ ಎನಿವೇಸ್, ನಿನ್ನೆ ಎಪಿಸೋಡ್ ಅಲ್ಲಿ ಅರ್ಧ ಎಂಟರ್ಟೈನ್ ಆಗಿತ್ತು, ಅರ್ಧ ಜಗಳ ಇತ್ತು, ಅರ್ಧ ಅಳ್ತಾ ಇದ್ರು. ಬಟ್ ಇವತ್ತಿನ ಎಪಿಸೋಡ್ ನಿಜ ಹೇಳ್ತೀನಿ, ವೆಯ್ಟ್ ಮಿಸ್ ಮಾಡದೆ ನೋಡಿ, ಫುಲ್ ಎಂಟರ್ಟೈನ್ ಆಗಿರುತ್ತೆ. ಸೊ ಗೈಸ್, ನಿಮ್ಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಜನ ಹೇಳ್ತಾ ಇದ್ರು ಕಮೆಂಟ್ ರಿಪ್ಲೈ ಕೊಡಲ್ಲ ಅಂತ. ಆಕ್ಚುಲಿ ಗೈಸ್, ರಿಪ್ಲೈ ಕೊಡ್ತಾ ಇದೀವಿ, ನಿಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ನನ್ನ ತಮ್ಮನ ಅಕೌಂಟ್ ಇಂದ ರಿಪ್ಲೈ ಬರ್ತಾ ಇದೆ ನೋಡಿ. ಸೊ ಗೈಸ್, ಆಕ್ಚುಲಿ ತುಂಬಾ ಜನ ಕನ್ಫ್ಯೂಷನ್ ಇತ್ತು ಅಲ್ವಾ. ನನ್ನ ಹೆಸರು ಧನುಷ್, ಇವನ ಹೆಸರು ಪ್ರಸನ್ನ. ಸೊ ಪ್ರಸನ್ನ ಧನುಷ್ ಇರೋದ್ರಿಂದ ಆ ಕಡೆ ಈ ಕಡೆ ಕುತ್ಕೊಳಕ್ ಆಗಿಲ್ಲ ಅಷ್ಟೇ. ಬಟ್ ನಾವು ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಕೂತಿದ್ದೀವಿ. ನಾವೇನು ಆಕ್ಚುಲಿ ಸ್ವಲ್ಪ ಸೆಟಪ್ ಎಲ್ಲ ಚೇಂಜ್ ಮಾಡಬೇಕು. ಸದ್ಯಕ್ಕೆ ಇಲ್ಲೇ ಮಾಡ್ತಾ ಇದೀವಿ. ಮೂವಿಂಗ್ ಫಾರ್ವರ್ಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಬೇರೆ ತರ ಎಲ್ಲ ಚೇಂಜ್ ಮಾಡೋಣ ಅಂತ ಇದೀವಿ. ಇನ್ನ ಪ್ಲಾನ್ಗಳು ಬೇರೆನೇ ಇದಾವೆ ನಮ್ದು. ಸೊ ಆಕ್ಚುಲಿ ಏನ್ ಗೊತ್ತಾ, ಕಾಸಕ್ ತಕ್ಕನ ಕಜಾಯ ಅಂತ ಹೇಳ್ತಾರಲ್ಲ, ಆ ತರ ಕಾಸಕ್ ತಕ್ಕನ ಕಜಾಯ ಅಂತ ನಾನು ಹೇಳಲ್ಲ. ಬಟ್ ಸ್ಟಿಲ್ ನನಗೂ ಒಂದ್ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಜನ ಇದಾರೆ ಅಂತಂದ್ರೆ, ನಾನು ಅವಾಗ ಸ್ವಲ್ಪ ಸೆಟಪ್ ಮಾಡೋದು, ಸ್ಟುಡಿಯೋ ಗಿಡಿಯೋ ಎಲ್ಲ ಅಂತ ಸ್ವಲ್ಪ ಪ್ಲಾನ್ ಇದೆ, ಹ್ಯೂಜ್ ಪ್ಲಾನ್ ಇದೆ ಆಕ್ಚುಲಿ. ಸೊ ಗೈಸ್, ನಮ್ದು ಬರೀ ಬಿಗ್ ಬಾಸ್ ಒಂದೇ ಅಂತಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ತುಂಬಾ ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀವಿ, ತುಂಬಾ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇರ್ತೀವಿ. ಅದು ಕೂಡ ನಾವು ಕಷ್ಟಪಟ್ಟು ಟ್ರಾವೆಲಿಂಗ್ ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಎಂಜಾಯ್ಮೆಂಟ್ಗೆ ಅಂತ ನಾವು ಹೋಗ್ತೀವಿ. ಬಟ್ ಅದನ್ನು ಸ್ಟಿಲ್ ನಾವು ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ತೀವಿ. ಟ್ರಾವೆಲಿಂಗ್ ವ್ಲಾಗ್ಸ್, ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು. ಈಗ ಕೆಲವೊಂದು ವ್ಲಾಗರ್ಸ್ಗಳನ್ನ ನೋಡಿದೀನಪ್ಪ, ಹೋಗ್ತಾರೆ
ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರವರೇ ಮಾತಾಡೋದನ್ನ ನೀವು ನೋಡ್ತೀರಾ ಕುತ್ಕೊಂಡು. ಬಟ್ ನಿಮ್ಗೆ ಅಲ್ಲಿ ಏನು ಇನ್ಫಾರ್ಮೇಶನ್ ಸಿಗಲ್ಲ. ನಾನು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ, ಸೊ ಅಂಡ್ ಅಲ್ಲಿಂದ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಹೋಗಿ ಯಾವ ಜಾಗಗಳನ್ನ ನೋಡ್ಬೇಕು ಅದ್ರ ಕೂಡ ನಿಮ್ಗೆ ಏನು ಇನ್ಫಾರ್ಮೇಶನ್ ಇರಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಔಟ್ ಆಫ್ ಸ್ಟೇಟ್ ಇಂದ ಬರ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿಗೆ ಬಂದಾಗ ಈ ಕೆಲವರು ಏನಂತ ಹೇಳ್ತಾರೆ, ಬೆಂಗಳೂರಿಗೆ ಬಂದಾಗ ಪ್ಲೇಸಸ್ ಗಳು ಏನ್ ಹೇಳ್ತಾರೆ, ನಂದಿ ಹಿಲ್ಸ್ ಹೇಳ್ತಾರೆ. ಅದ್ಬಿಟ್ರೆ ಮೇನ್ ಹೇಳೋದು ನಂದಿ ಹಿಲ್ಸ್, ಹೊಸಕೋಟೆ ಬಿರಿಯಾನಿ ತಿನ್ಕೊಂಡ್ ಬನ್ನಿ ಅಷ್ಟೇ. ಆಮೇಲೆ ಇಲ್ಲಿ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬಿಡಿ, ಇಲ್ಲಾಂದ್ರೆ ನಮ್ಮ ಮಂಚನಬೆಲೆ ಡ್ಯಾಮ್ಗೆ ಹೋಗಿ, ಇಷ್ಟೇ ಹೇಳೋದು. ನಾರ್ತ್ ಇಂಡಿಯನ್ಸ್ ಬಂದ್ರೆ ಅವ್ರು ಇಷ್ಟು ಬಿಟ್ರೆ ಬೇರೆ ಜಾಗಕ್ಕೆ ಗೊತ್ತಿಲ್ಲ. ಬಟ್ ಅದಲ್ಲದೆ ನೋಡಿ ತುಂಬಾ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಗಳಿದೆ ಅಂತಾನೆ ಅವ್ರಿಗೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಏನಂತಂದ್ರೆ ನಾವು ಮಾಡೋ ವಿಡಿಯೋಸ್ ಗಳಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನೋಡಿ ಆದಷ್ಟು. ಸೊ ಆಕ್ಚುಲಿ ಡೈಲಿ ವ್ಲಾಗ್ಸ್ ಗಳನ್ನ ಬಿಡಕ್ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಇರೋದ್ರಿಂದ ನಾವು ಅದನ್ನೆಲ್ಲ ಹೋಲ್ಡ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಎಲ್ಲಾನು ಇದಕ್ಕೆ ಮುಡುಪಾಗಿ ಇಟ್ಬಿಟ್ಟಿದೀವಿ ಗೈಸ್. ಈ 3 ತಿಂಗಳು ಏನಿದೆ ಬಿಗ್ ಬಾಸ್ ಅಂದ್ರೆ ಕಷ್ಟಪಡ್ತೀನಿ ಅಂತ ಹೇಳ್ದಲ್ಲ, ಎಂಜಾಯ್ ಮಾಡ್ಕೊಂಡೆ ಮಾಡ್ತಾ ಇರೋದು. ಬಟ್ ಎನಿವೇಸ್ ನಮಗೆ ಇಷ್ಟ ಇದು ಬಿಗ್ ಬಾಸ್ ಬಗ್ಗೆ ಮಾತಾಡ್ಲಿಕ್ಕೆ. ನಮ್ಗೆ ಆಕ್ಚುಲಿ ಬೇರೆ ಟಾಪಿಕ್ಸ್ ಬಗ್ಗೆ ಮಾತಾಡ್ಬೋದು, ಬಟ್ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬೇರೆ ಟಾಪಿಕ್ಸ್ ಬಗ್ಗೆ ತಗೊಂಡು ಮಾತಾಡೋಕ್ಕೆ. ಸದ್ಯಕ್ಕೆ ನನಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಾನು ಅವಾಗಿಂದನೂ ಆಕ್ಚುಲಿ ಲಾಸ್ಟ್ ಇಯರ್ ಇಂದನೂ ವಿಡಿಯೋ ಮಾಡಕ್ಕೆ ಟ್ರೈ ಮಾಡೋಕ್ಕೆ ಅಂತ ಮಾಡಿದ್ವಿ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಇವನಿಗೂ ಕೆಲಸ ಇರೋದ್ರಿಂದ ನನಗೂ ಕೆಲಸ ಇರೋದ್ರಿಂದ ನಮಗೆ ಅಷ್ಟು ಟೈಮ್ ಕೂಡ. ತುಂಬಾ ಜನ ಕೇಳಿದ್ರು ಏನ್ ಕೆಲಸ ಮಾಡ್ತೀರಾ ಅಂತ. ಇಬ್ರು ವರ್ಕ್ ಮಾಡ್ತೀವಿ. ಸೊ ಇನ್ ಬಿಟ್ವೀನ್ ಫ್ರೀ ಟೈಮ್ ಅಲ್ಲಿ ವ್ಲಾಗ್ಸ್ ಮತ್ತೆ ಇದೆಲ್ಲ ಮಾಡ್ತೀವಿ. ಸೊ ಎರಡು ಇನ್ಕ್ಲೂಡಿಂಗ್ ಇರುತ್ತೆ ನಮ್ದು ಓವರ್ ಆಲ್. ಅಂಡ್ ತುಂಬಾ ಜನ ಏನಪ್ಪಾ ಅಂತಂದ್ರೆ ರಿಪ್ಲೈ ಮಾಡ್ತಾರಲ್ಲ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಆಕ್ಚುಲಿ ನಾನೇ ರಿಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಅಕೌಂಟ್ ಬಂದ್ಬಿಟ್ಟು ಧನುಷ್ ಕೊಡ ಅಂತಾನೆ ಇದೆ. ಸೊ ನನ್ನ ಪ್ರೊಫೈಲ್ ಇದೆ, ಬಟ್ ಕಂಡಿಡಿಯಕ್ಕಾಗಿಲ್ಲ ಅಂತಂದ್ರೆ ಆ ಪ್ರೊಫೈಲ್ಗೆ ಈ ಪ್ರೊಫೈಲ್ಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೌದು. ಅಂಡ್ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಪ್ರಸನ್ನ BS ಅಂತ ನನ್ನ ಅಕೌಂಟ್. ಸೊ ಇವನ್ ಅಕೌಂಟ್ ಬಂದು ಧನುಷ್ BS ಅಂತ ಇದೆ. ನಂದೇನು ಅಷ್ಟು ಫಾಲೋವರ್ಸ್ ಜಾಸ್ತಿ ಇಲ್ಲ, ಬಟ್ ಸ್ಟಿಲ್ ಏನೋ ಒಂದ್ ಸ್ವಲ್ಪ ಸುಮಾರಾಗಿ ರೀಲ್ಸ್ ಮಾಡ್ತೀನಿ, ನೋಡ್ಬೋದು. ಚೆನ್ನಾಗಿ ಮಾಡ್ತೀನಿ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ನನಗೆ ಫಾಲೋವರ್ಸ್ ಆಗ್ತಾ ಇಲ್ಲ ಗುರು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಕಷ್ಟಪಡ್ತೀನಿ. ಸೊ ನನ್ನ ರೀಲ್ಸ್ ಆಕ್ಚುಲಿ ಯೂಟ್ಯೂಬ್ ಮಾಡೋದಕ್ಕಿಂತ ನಾನು ರೀಲ್ಸ್ ಎಲ್ಲ ತುಂಬಾ ಸ್ಟ್ರಗಲ್ ಮಾಡೋದು. ನಾನು ಆಕ್ಚುಲಿ ಎಕ್ಸ್ಪ್ರೆಷನ್ ಹೆಂಗ್ ಕೊಡೋದು, ಇಲ್ಲಿ ಹೆಂಗ್ ಕೊಡೋದು, ಕ್ಯಾಮ್ರಾ ಆ್ಯಂಗಲ್ ಹೆಂಗೆ, ರೋಡ್ ಮಧ್ಯದ ನನಗೆ ಆಕ್ಚುಲಿ ನಾನು ಎಷ್ಟು ಶೈ ಅಂತಂದ್ರೆ ಒಂಥರ ಇಂಟ್ರೋವರ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು. ಬಟ್ ನನಗೆ ರೋಡ್ ಮಧ್ಯ ಕುತ್ಕೊಂಡು ರೀಲ್ಸ್ ಇವ್ನು ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡ್ತಾನೆ ಎಲ್ಲ. ನಾನು ರೀಲ್ಸ್ ಪಬ್ಲಿಕ್ ಅಲ್ಲಿ ಏನು ನನಗೇನು ಅಂತ ಇದೆ ಅಲ್ಲ, ಚೆನ್ನಾಗಿ ಮಾಡ್ತಾನೆ. ಬಟ್ ನನಗೆ ಏನೋ ಒಂಥರ ಶೈ ಫೀಲ್ ಆಗುತ್ತೆ ಪಬ್ಲಿಕ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ. ಈಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ರಾಜಸ್ಥಾನ್ಗೆ ಹೋಗಿದ್ವಿ. ಸೊ ಅದು ಕೂಡ ವ್ಲಾಗ್ಸ್ ಮಾಡಿದೀವಿ. ಅದು ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಎಡಿಟಿಂಗ್ ಅಲ್ಲೆಲ್ಲ ಇದೆ ಗೈಸ್. ಆಕ್ಚುಲಿ ಅದು ತುಂಬಾ ಫುಲ್ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದೀವಿ ನೀಟಾಗಿ. ಸೊ ಅದೆಲ್ಲ ಡೀಪ್ ಆಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡುವಂಥದ್ದು, ಎಡಿಟಿಂಗ್ ಮಾಡುವಂಥದ್ದು ತುಂಬಾನೇ ಇದಾವೆ. ಸೊ ಅದು ಎಡಿಟಿಂಗ್ ಆಗ್ತಾ ಇದೆ, ಇನ್ನ ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಡ್ತೀವಿ ಅದನ್ನು. ಡಿಲೇ ಆಗುತ್ತೆ ಆಕ್ಚುಲಿ ಬಿಗ್ ಬಾಸ್ ಮಧ್ಯದಲ್ಲಿ ಇರೋದ್ರಿಂದ ಡಿಲೇ ಆಗುತ್ತೆ. ಗೈಸ್ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡೋದು ನಿಮ್ಗೆ ಅನಿಸುತ್ತೆ, ರಿವ್ಯೂಸ್ ಕೊಡೋದಾಗ್ಲಿ ಯಾವ ತರ ಇರುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಗೈಸ್ ನಮ್ಗೆ ಯಾಕಂತಂದ್ರೆ ನಮಗೂ ಫೀಡ್ಬ್ಯಾಕ್ ಅನ್ನೋದು ಬೇಕು. ಸೊ ನಾವು ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದೀವ, ಚೆನ್ನಾಗಿ ಮಾತಾಡ್ತಾ ಇಲ್ವಾ, ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ. ಸೊ ಏನಾಗುತ್ತೆ ಅಂತಂದ್ರೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಅವ್ರದೇ ಆದ ಶೈಲಿ ಇರುತ್ತೆ, ಅವ್ರದೇ ಆದ ಒಂದು ಆಂಕರಿಂಗ್ ಅಂತ. ನಾವು ಆಂಕರಿಂಗ್ ಅಂತ ಹೇಳ್ತಲ್ಲ, ನಾವು ಆಂಕರಿಂಗ್ ಯಾವುದೇ ಗಂಧಗಳಿನೂ ಕೂಡ ನಮ್ಗೆ ಗೊತ್ತಿಲ್ಲ. ನಾವು ಮಾತಾಡಕ್ ಟ್ರೈ ಮಾಡ್ತೀವಿ. ಅಂಡ್ ಸಮ್ಟೈಮ್ಸ್ ಹೌದು ಕೆಲವೊಂದು ವರ್ಡಿಂಗ್ಸ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಕನ್ನಡ ಪದ ಬಳಕೆ ಆಗಿರ್ಬೋದು, ಅದು ನನಗೆ ಅಷ್ಟೊಂದು ಫ್ಲೂಯೆನ್ಸಿಲಿ ಬಂದಿಲ್ಲ ಅಂತಂದ್ರು ನನಗೆ ಆದಷ್ಟು ಕೂಡ ನಾವು ಟ್ರೈ ಮಾಡ್ತೀವಿ. ಸೊ ಗೈಸ್ ಅದಲ್ಲದೆ ತುಂಬಾ ಜನ ಬಿಗ್ ಬಾಸ್ ರಿವ್ಯೂ ಕೂಡ ಮಾಡ್ತಾ ಇದಾರೆ. ಮಾಡಿ ಅನಿಸಿಕೆಗಳನ್ನೆಲ್ಲ ಶೇರ್ ಮಾಡ್ತಾರೆ. ಆಕ್ಚುಲಿ ಏನಪ್ಪಾ ಅಂದ್ರೆ ನನಗೆ ಇನ್ನೊಂದು ಖುಷಿ ಏನಂತಂದ್ರೆ, ನಾವು ಫಸ್ಟ್ ಏನ್ ಅನ್ಕೊಂಡಿದ್ವಿ ಒಂದು 4-5 ಜನ ಇದ್ರು ಅವಾಗ. ಬಟ್ ಇವಾಗ ತುಂಬಾ ಜನ ಮಾಡಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ. ತುಂಬಾ ಖುಷಿ ಆಕ್ಚುಲಿ. ಇಲ್ಲ ಒಂದ್ ಕಡೆ ಬಿಗ್ ಬಾಸ್ ಅನ್ನೋದು ಒಂದು ಹೈಪ್ ಸಿಗ್ತಾ ಇದೆ. ಸೊ ಇದು ಒಂದು ಕಂಟೆಂಟ್ ಆಗ್ತಾ ಇದೆಯಲ್ಲ, ನನಗೆ ಅದೊಂದು ಖುಷಿ ಆಕ್ಚುಲಿ. ಸೊ ಕೆಲವರು ಏನ್ ಗೊತ್ತಾ, ಇದು ಕಂಟೆಂಟೇ ಅಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ನೀವು ಆಕ್ಚುಲಿ ನಾನು ಹೇಳ್ತೀನಿ ಕೇಳಿ, ಕಂಟೆಂಟೇ ಅಲ್ಲ ಅಂತ ಹೇಳ್ತೀರಲ್ಲ. ಮೋಸ್ಟ್ ಆಫ್ ಆಲ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳು ಏನಿದ್ದಾರೆ, ನೀವು ರೀಲ್ಸ್ ಅಲ್ಲಿ ತಗೊಳ್ಳಿ, ಇಲ್ಲ ಶಾರ್ಟ್ ವಿಡಿಯೋಸ್ಗಳು ತಗೊಳ್ಳಿ, ಓನ್ಲಿ 0.1% ಇಲ್ಲ 1% ಓನ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇರೋದು. ಮೋಸ್ಟ್ ಆಫ್ ಆಲ್ ಎಲ್ಲ ಹಿಂದಿ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಡಬ್ಬಿಂಗ್ ಮಾಡೋದೇ ಅದೇನಿರುತ್ತೋ ಅದನ್ನ ಇಲ್ಲಿ ಡಬ್ ಮಾಡ್ತಾ ಇದ್ದಾರೆ. ಸ್ವಂತ ಐಡಿಯಾಸ್ಗಳು ನಾನು ಎಲ್ಲೋ 1% ನಾನು ನೋಡಿರೋದು ಅಷ್ಟೇ. ನಾನು ಎಲ್ಲಾರು ಅಂತ ಹೇಳ್ತಾರೆ, 99% ಎಲ್ಲ ಡಬ್ ಮಾಡ್ತಾ ಇರೋದು. ಅಂಡ್ ಮೋರ್ ಓವರ್ ನೀವು ಹೇಳ್ತಾ ಇರ್ಬೋದು ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಅಂತ. ಗೈಸ್ ಟು ಬಿ ಆನೆಸ್ಟ್, ಸೀರಿಯಲ್ನು ಮಾತಾಡೋರು, ಸೀರಿಯಲ್ ಬರುತ್ತೆ ಗೊತ್ತಾ, ಅದನ್ನು ಮಾತಾಡೋರು ಇದ್ದಾರೆ ಕಂಟೆಂಟ್ಗಳು. ಅಂಡ್ ಹಿಂದಿಲಿ ಆಕ್ಚುಲಿ ಎಸ್ಪೆಷಲಿ ನಾರ್ತ್ ಯಾಕೆ ಅಷ್ಟು ವೈಡ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ, ಯಾಕೆ ಅಷ್ಟು ಯೂಟ್ಯೂಬರ್ಸ್ ಕ್ಲಿಕ್ ಆಗ್ತಾ ಇದ್ದಾರೆ, ಮೋಟೋ ವ್ಲಾಗಿಂಗ್ ಆಗಿರ್ಬೋದು. ಸೊ ಎಸ್ಪೆಷಲಿ ಜಾಸ್ತಿ ಮೋಟೋ ವ್ಲಾಗಿಂಗ್ ಇತ್ತು. ಮೋಟೋ ವ್ಲಾಗಿಂಗ್ ಆದ್ಮೇಲೆ ಅದೊಂದೇ ಅಂತ ಅನ್ಕೊಂಡಿದೆ. ಬಟ್ ಸೀರಿಯಲ್ ಬಗ್ಗೆನೂ ಮಾತಾಡ್ತಾರೆ. ಆಮೇಲೆ ಈಗ ನಮ್ದು ಕಾಮಿಡಿ ವಿತ್ ಕಪಿಲ್ ಶೋ ನೀವು ಕೇಳಿರ್ತೀರಲ್ಲ, ಕಪಿಲ್ ಶರ್ಮಾ ಶೋ, ದ ಗ್ರೇಟ್ ಇಂಡಿಯನ್ ಕಾಮಿಡಿ ಶೋ ಅಂತ ಇವಾಗ ಕನ್ವರ್ಟ್ ಆಗಿದೆ. ಸೊ ಅದನ್ನ ನಮ್ಮ ಕನ್ನಡದಲ್ಲಿ ಸುಜಾನ್ ಲೋಕೇಶ್ ಅವ್ರು ತಗೊಂಡ್ಬಂದು ಮಜಾ ಟಾಕೀಸ್ ಅಂತ ಮಾಡಿದ್ರು. ಸೊ ಅದು ಮಜಾ ಟಾಕೀಸ್ ಏನು ಓನ್ ಅಲ್ಲ ಗುರು, ಅದು ಅವರಿಂದನೇ ಇನ್ಸ್ಪೈರ್ ಅಂತ ಹೇಳ್ಬೋದು, ಇಲ್ಲ ಕಾಪಿ ಅಂತ ಹೇಳ್ಬೋದು, ಏನೋ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಕಂಟೆಂಟ್ ಅವ್ರದ್ದು, ನಾವು ಕದ್ದಿದ್ದೀವಿ ಅಂತ ಲೆಕ್ಕ ಅಲ್ವಾ. ಸೊ ಅದನ್ನ ಮಾಡೋರು ತುಂಬಾ ಜನ ಇರ್ತಾರೆ. ಅಂಡ್ ಇದು ಕೆಲವರಿಗೆ ನಾನು ಹೇಳ್ತಾ ಇರೋದು, ಕೆಲವರು ಕ್ವಶನ್ ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡ್ಬೇಕಾ ಮಾತಾಡಬಾರ್ದ ಅಂತ. ಸಿ ಇಟ್ಸ್ ಆಲ್ ಎಂಟರ್ಟೈನ್ಮೆಂಟ್. ಅಟ್ ದ ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್ ಅಷ್ಟೇ. ಯಾರಿಗೆ ಗೊತ್ತು ನಮ್ಮ ಅನಿಸಿಕೆಗಳು ನಾವು ಬಿಗ್ ಬಾಸ್ ಪ್ರಿಯರೇ ಗೈಸ್. ನಾವು ನಮ್ಮ ಅನಿಸಿಕೆ ಏನಿದೆ ಅದನ್ನ ನಾವು ನೋಡ್ಬಿಟ್ಟು ಹೇಳ್ತೀವಿ. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಬಿಗ್ ಬಾಸ್ ಅಂತ ಹೇಳ್ತಾ ಇರ್ತೀನಿ, ಇದು ನಿಮ್ಗೆ ಮನ್ಸಿಗೆ ಬಂದಿರುತ್ತೆ. ಕೆಲವೊಂದು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ನೀವು ಅವ್ರನ್ನ ಬಿಗ್ ಬಾಸ್ ಲವರ್ ಅಂತ ನಾನು ಹೇಳಲ್ಲ, ನಾರ್ಮಲ್ ಆಗಿ ಬಿಗ್ ಬಾಸ್ ನೋಡ್ತಾ ಇರ್ತೀರಾ.
ಯಾರೋ ಒಬ್ರು ಏನೋ ಈಗ ಜಗದೀಶ್ ಅವ್ರು ಏನೋ ಮಾತಾಡ್ತಿರ್ತಾರೆ, ತಪ್ಪಾಗಿರುತ್ತೆ ಜಗದೀಶ್ ಅವರು, ನೀವು ಅಲ್ಲೇ ಕುತ್ಕೊಂಡು ನಿಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತಾರೆ, ಅವನೇನೋ ಅವ್ನು ಹಂಗೆ ಮಾತಾಡ್ತಾನೆ, ಅದು ಆಕ್ಚುಲಿ ತಪ್ಪಲ್ವಾ ಅಂತ. ನಾನು ಇವನೇ ಮಾತಾಡ್ತಿರ್ಬೇಕಾದ್ರೆ ಅವ್ನು ಯಾಕೆ ಹಂಗೆ ಮಾತಾಡ್ತಾವನೆ ಅಂತ ನಾವು ಹೇಳಲ್ವಾ. ಅದೇ ರೀತಿನೇ ಅಷ್ಟೇ ಇನ್ವಾಲ್ವ್ಮೆಂಟ್. ಸೊ ಯೂಟ್ಯೂಬ್ ಅನ್ನೋದು ಒಂದು ಮಾರ್ಗ, ಒಂದು ಕನೆಕ್ಷನ್ ಕೊಡುತ್ತೆ. ಸೊ ಒನ್ ಇಂಟ್ರಾಕ್ಷನ್. ಸೊ ತುಂಬಾ ಜನಕ್ಕೆ ಅದೊಂದು ಇಂಟ್ರೆಸ್ಟ್ ಇರುತ್ತೆ, ನಾನು ಮಾತಾಡಬೇಕು. ಅಂಡ್ ಕೆಲವರು ಹೆಂಗಂದ್ರೆ ತುಂಬಾ ಲೋನ್ಲಿ ಆಗಿರ್ತಾರೆ. ಸೊ ಅವ್ರು ಈಗ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂತ್ಕೊಂಡು ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಮಾತಾಡ್ತಾರೆ, ಅದು ನಮಗೂ ಖುಷಿನೇ ಆಕ್ಚುಲಿ. ಸೊ ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನಾವಿಬ್ಬರೇ ಏನೋ ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ಗಳನ್ನ ನೋಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಬಟ್ ನಮಗೂ ಅದಲ್ದೇನೆ ಇನ್ನೂ ತುಂಬಾ ಜನ ನಮ್ಮ ತರನೇ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ತರನೇ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ವೇ ಆಫ್ ಥಿಂಕಿಂಗ್ ಅಷ್ಟೇ. ತುಂಬಾ ಕಮೆಂಟ್ಸ್ಗಳು ನೋಡ್ತಾ ಇರ್ತೀನಲ್ಲ, ಸಮಟೈಮ್ಸ್ ಅನ್ಸುತ್ತೆ ಇವರೇ ರಿವ್ಯೂ ಮಾಡೋದಲ್ಲ ಗುರು, ನಮ್ಗಿಂತ ಚೆನ್ನಾಗಿ ಡಿಸ್ಕ್ರಿಪ್ಷನ್ ನಮ್ಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದೇ ನಮಗೆ ಏನು ಹೇಳಕ್ ಹೊರಟಿರ್ತೀವೋ ಗೈಸ್, ಆಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ಟಾಪಿಕ್ಸ್ಗಳು ಕೂಡ ನಾವು ಮರ್ತ್ಕೊಂಡ್ಬಿಡ್ತೀವಿ. ಆ್ಯಂಡ್ ನಾನು ಇಲ್ಲಿ ಆದಷ್ಟು ಇಲ್ಲಿ ಕವರ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಟೈಮಿಂಗ್ ಡ್ಯೂರೇಷನ್ ಇಂದ ನಾನು ನೋಡಿ ಕೆಲವೊಂದು ಪಾಯಿಂಟ್ಸ್ನ ಬಿಟ್ಟಿರ್ತೀನಿ. ಅದು ಇಲ್ಲಿಲ್ಲ ಅಂತಲ್ಲ, ಬಟ್ ಟೈಮ್ ಡ್ಯೂರೇಷನ್ ಇಂದ ಬಿಟ್ಟಿರ್ತೀನಿ ಅಷ್ಟೇ. ಬಟ್ ಕೆಲವರು ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾರೆ, ಅದನ್ನ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಕಮೆಂಟ್ಸ್ಗಳು ಹಾಕ್ತೀರಾ, ಅದೇ ನಮ್ಗೆ ಒಂಥರ ಖುಷಿ, ಏನೋಪ್ಪ ನಮ್ಗೆ ನೋಡ್ಬಿಟ್ಟು ಅಟ್ಲೀಸ್ಟ್ ಕಮೆಂಟ್ಸ್ ಹಾಕ್ತಾರಲ್ಲ ಅಂತ. ಸೊ ನೋಡ್ತಾರೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.